ಸ್ಟೂಡೆಂಟ್ಸ್, ಸೆಕೆಂಡ್ ವರ್ಲ್ಡ್ ವಾರ್ 1939ಇಂದ 1945. ಸ್ಟೂಡೆಂಟ್ಸ್, ಹೋದ ಕ್ಲಾಸಲ್ಲಿ ನಾನು ವಿಶ್ವಸಂಸ್ಥೆ ಬಗ್ಗೆ ಸಂಕ್ಷಿಪ್ತವಾದಂಥ ವಿವರಣೆ ಎಲ್ಲ ಕೊಟ್ಟಿದ್ದೆ. ನೆಕ್ಸ್ಟ್ ಈ ಕ್ಲಾಸಲ್ಲಿ ನಿಮಗೆ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಎಲ್ಲ ರೀತಿಯಾದಂಥ ವಿಚಾರಗಳನ್ನು ಮಾಡಿಸಿದ್ದೀನಿ. ಅದರಲ್ಲಿ ಫಸ್ಟ್ ಇಂಟ್ರೊಡಕ್ಷನ್. ಆಫ್ಟರ್ ದ ಫಸ್ಟ್ ವರ್ಲ್ಡ್ ವಾರ್, ದ ಲೀಗ್ ಆಫ್ ನೇಷನ್ಸ್ ವಾಸ್ ದ establishment of the order, the world peace and the promote the international cooperation, but the legal with all its the ideals the failed the save in the world from the war. The second world war lasted for 6 years from the 1939 to 1945. It was the fight between the Axis powers with the Germany, Italy and Japan, and the allied powers the England, France, USSR and USA. This war was the more than the first world war the first world war. For the first time in the human history, atom bombs used. The war ended with the defeat of the Axis powers. ಕಾಸಸ್. ಎರಡನೇ ಜಾಗತಿಕ ಯುದ್ಧಕ್ಕೆ ಕಾರಣಗಳು ಏನು? ದ ಟ್ರೀಟಿ ಆಫ್ ವರ್ಸೈಲ್ಸ್. ದ ಟ್ರೀಟಿ ಆಫ್ ವರ್ಸೈಲ್ಸ್ 1999 was, and it the Germans, the allied powers treated the Germany as they liked, and the Germans would not hit any entire the responsibility for the loss for the first world war was put on the Germany. The treaty itself, it was the based the Germany was the constants and the mains weakened. It could not when Germany could not pay it, the France sent an army and the Ruhr Valley on only rich industrial area, left the post-war the economic difficulties, the disconnected. So Germany was the waiting for on the opportunity. The Treaty of Versailles, these the seeds of the Second World War were the sown by the Versailles Treaty. The second point, rise of dictators. The rise of dictators. The rise of dictatorship in Italy under the Benito Mussolini, Germany under Adolf Hitler, and Japan under the government. The Tozo was the another cause for the war. They glorified the war, the Mussolini, the material of the Italians, the glorious the Roman Empire. The Hitler stood the rearmament the and general German he speak the superiority the German and of their spread culture by the war and conquest. Japan wanted have its own empire. Later the Italy, Germany and Japan formed the alliance called the Rome, Berlin, Tokyo Axis in 1937. It to be great danger to the world peace. Then the dictatorship under the Joseph Stalin was established in USSR was similar to the Hitler's. The dictatorship like Hitler, Stalin also liked is the opponents without any mercy. And all students, ನೀವು ಏನು ಎರಡನೇ ಜಾಗತಿಕ ಯುದ್ಧ, ಈ ಎರಡನೇ ಜಾಗತಿಕ ಯುದ್ಧ ಪ್ರಮುಖವಾಗಿ ಈ ಒಂದು ಅತ್ಯಂತ ಪ್ರಮುಖವಾದಂಥ ವಿಚಾರ. ಈ ಎರಡನೇ ಜಾಗತಿಕ ಯುದ್ಧ 1939ರಿಂದ 1945ರವರೆಗೆ ನಡೆಯಿತು. ಈ ಎರಡನೇ ಜಾಗತಿಕ ಯುದ್ಧದ
ಒಂದು ಪೀಠಿಕೆ ಬಗ್ಗೆ ನಾನು ಎಕ್ಸ್ಪ್ಲೇನ್ ಕೊಡ್ತೀನಿ. ಈಗ ಇಲ್ಲಿ ಮೊದಲನೇ ಜಾಗತಿಕ ಯುದ್ಧದ ನಂತರ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರ ಬೆಳೆಸಲು ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ಆದರೆ ರಾಷ್ಟ್ರಗಳ ಸಂಘ ತನ್ನೆಲ್ಲ ಧ್ಯೇಯ ಉದ್ದೇಶಗಳಿಂದಾಗಿಯೂ ಜಗತ್ತಿನಲ್ಲಿ ಯುದ್ಧ ತಡೆಗಟ್ಟಲು ವಿಫಲವಾಯಿತು. 1929ರಲ್ಲಿ ಆರ್ಥಿಕ ಕುಸಿತದಿಂದಾಗಿ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಹದಗೆಟ್ಟು ವಿಶ್ವ ಯುದ್ಧದ ಕಡೆ ವಾಲಿತು. ಜಗತ್ತಿನ ಮತ್ತೊಂದು ಯುದ್ಧ ಅನಿವಾರ್ಯವಾಯಿತು ಮತ್ತು 1939ರಲ್ಲಿ ಯುದ್ಧ ಆರಂಭವಾಯಿತು. 1939ರಿಂದ 1945ರವರೆಗೆ 6 ವರ್ಷಗಳ ಕಾಲ ಎರಡನೇ ಜಾಗತಿಕ ಯುದ್ಧ ನಡೆಯಿತು. ಆಕ್ಸಿಸ್ ಶಕ್ತಿಗಳಾದ ಜರ್ಮನಿ, ಇಟಲಿ, ಜಪಾನ್ ಹಾಗೂ ಅಲೈಡ್ ಶಕ್ತಿಗಳಾದ ಇಂಗ್ಲೆಂಡ್, ಫ್ರಾನ್ಸ್, USSR ಮತ್ತು USA ಮಧ್ಯೆ ನಡೆಯಿತು. ಈ ಯುದ್ಧ ಮೊದಲನೇ ಜಾಗತಿಕ ಯುದ್ಧಕ್ಕಿಂತ ಹೆಚ್ಚು ಭಯಾನಕವಾಗಿತ್ತು. ಮಾನವನ ಇತಿಹಾಸದಲ್ಲಿ ಮೊಟ್ಟಮೊದಲು ಅಣುಬಾಂಬ್ಗಳನ್ನು ಪ್ರಯೋಗಿಸಲಾಯಿತು. ಈ ಯುದ್ಧವು ಶತ್ರು ರಾಷ್ಟ್ರಗಳ ಹೀನಾಯ ಸೋಲಿನೊಂದಿಗೆ ಕೊನೆಗೊಂಡಿತು. ಕಾರಣಗಳು. ಈಗ ಎರಡನೇ ಜಾಗತಿಕ ಯುದ್ಧಕ್ಕೆ ಕಾರಣಗಳೇನು? ಫಸ್ಟ್ ಒನ್ ಈಸ್ ವರ್ಸೈಲ್ಸ್ ಒಪ್ಪಂದ. ಎರಡನೇ ಪಾಯಿಂಟು ಇಟಲಿ ಮತ್ತು ಜಪಾನ್ ವಿಸ್ತರಣಾ ನೀತಿ. ಮೂರನೇ ಪಾಯಿಂಟ್ ಸರ್ವಾಧಿಕಾರಿಗಳ ಏಳಿಗೆ. ನಾಲ್ಕನೇ ಪಾಯಿಂಟ್ ಬಂದು ಈ ಒಂದು ವಸಾಹತು ಮತ್ತು ವಾಣಿಜ್ಯ ಪೈಪೋಟಿ. ಈ ವಸಾಹತು ಮತ್ತು ವಾಣಿಜ್ಯ ಪೈಪೋಟಿ. ಐದನೇ ಪಾಯಿಂಟ್ ರಾಷ್ಟ್ರಗಳ ಸಂಘದ ವಿಫಲತೆ, ಮರು ಸಶಸ್ತ್ರೀಕರಣ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ತಕ್ಷಣದ ಕಾರಣ. ಇಲ್ಲಿ ನಿಮಗೆ ಸ್ಟೂಡೆಂಟ್ಸ್ ಈ ಒಂದು ವರ್ಸೈಲ್ಸ್ ಒಪ್ಪಂದ 1919ರ ವರ್ಸೈಲ್ಸ್ ಒಪ್ಪಂದವು ಜರ್ಮನಿಯನ್ನು ತೀವ್ರವಾಗಿ ಅವಮಾನಗೊಳಿಸಿತು. ಮಿತ್ರ ರಾಷ್ಟ್ರಗಳು ತಮಗೆ ಇಷ್ಟ ಬಂದಂತೆ ನಡೆಸಿಕೊಂಡಿದ್ದಾಗಿ ಜರ್ಮನಿಯರಿಗೆ ಸಹಿಸಲಾಗಿಲ್ಲ. ಮೊದಲನೇ ಜಾಗತಿಕ ಯುದ್ಧದಿಂದ ಎಲ್ಲ ನಷ್ಟಗಳು ಜರ್ಮನಿಯನ್ನು ಹೊಣೆಗಾರನಾಗಿ ಮಾಡಲಾಯಿತು. ಈ ಒಪ್ಪಂದವೇ ಸೇಡಿನಿಂದ ಕೂಡಿದ್ದಾಗಿತ್ತು. ಜರ್ಮನಿ ತನ್ನ ವಸಾಹತುಗಳನ್ನು ಮತ್ತು ಕಲ್ಲಿದ್ದಲನ್ನು ಗಣಿಗಳನ್ನು ಕಳೆದುಕೊಂಡಿತು. ಜೊತೆಗೆ ಇದರ ಸೈನಿಕ ಶಕ್ತಿಯನ್ನು ದುರ್ಬಲಗೊಳಿಸಲಾಯಿತು ಮತ್ತು ಯುದ್ಧದ ನಂತರ ತುಂಬಿಕೊಡುವುದು ಸಾಧ್ಯವಾಗಲಿಲ್ಲ. ಜರ್ಮನಿ ಯುದ್ಧ ನಷ್ಟ ಪರಿಹಾರ ತುಂಬಲು ಸಾಧ್ಯವಾಗದಿದ್ದಾಗ ಫ್ರಾನ್ಸ್ ಜರ್ಮನಿಗೆ ಉಳಿದಿದ್ದ ಏಕೈಕ ರೂರ್ ಕಣಿವೆಯನ್ನು ವಶಪಡಿಸಿಕೊಳ್ಳಲು ತನ್ನ ಸೈನ್ಯವನ್ನು ಕಳಿಸಿಕೊಟ್ಟಿತು. ಯುದ್ಧದ ನಂತರದ ಆರ್ಥಿಕ ಸಂಕಷ್ಟಗಳು ಹೆಚ್ಚಿನ ಅಸಮಾಧಾನಕ್ಕೆ ಕಾರಣವಾಯಿತು. ಹಾಗಾಗಿ ಜರ್ಮನಿ ವರ್ಸೈಲ್ಸ್ ಒಪ್ಪಂದವನ್ನು ಮುರಿಯುವ ಅವಕಾಶಕ್ಕಾಗಿ ಕಾಯುತ್ತಿತ್ತು. ಈಗ ವರ್ಸೈಲ್ಸ್ ಒಪ್ಪಂದವು ಎರಡನೇ ಜಾಗತಿಕ ಯುದ್ಧದ ಬೀಜಗಳನ್ನು ಬಿತ್ತಿತ್ತು. ಸೆಕೆಂಡ್ ಪಾಯಿಂಟ್, ಈ ಒಂದು ಜಪಾನ್ ಮತ್ತು ಇಟಲಿಯ ವಿಸ್ತರಣಾ ನೀತಿ. ಇಲ್ಲಿ ಜಪಾನ್ ಮಿತ್ರ ರಾಷ್ಟ್ರಗಳಿಂದ ಹೊರಬಂದು ಜರ್ಮನಿಗೆ ಸೇರಿತು. ಇದರ ಘೋಷಣೆ ಎಂದರೆ ಏಷ್ಯನ್ನರಿಗೆ. ಇದು ವೆರಿ ವೆರಿ ಇಂಪಾರ್ಟೆಂಟು. ಈ ಜರ್ಮನಿಯ ಘೋಷಣೆ ಏನು ಅಂತಂತಂದರೆ ಈ ಒಂದು ಏಷ್ಯನ್ನರಿಗೆ ಪಾಶ್ಚಿಮಾತ್ಯಡಳಿತವನ್ನು ಏಷ್ಯಾವನ್ನು ಮುಕ್ತಗೊಳಿಸಲು ನಿರ್ಧರಿಸಿತು. ಜಪಾನ್ ಸಾಮ್ರಾಜ್ಯಶಾಹಿ ನೀತಿಯನ್ನು ಅನುಸರಿಸಿ ಮಂಚೂರಿಯಾ ಮತ್ತು ಚೀನಾವನ್ನು ಗುರಿಯಾಗಿರಿಸಿಕೊಂಡು ಬಲಿಷ್ಠ ನೌಕಾಪಡೆಯನ್ನು ಅಭಿವೃದ್ಧಿಪಡಿಸಿತು. ಅದೇ ರೀತಿಯಾಗಿ ಇಲ್ಲಿ ಸರ್ವಾಧಿಕಾರಿಗಳ ಏಳಿಗೆ. ಯಾವ ರೀತಿಯಾಗಿ ಸರ್ವಾಧಿಕಾರಿಗಳು ಏಳಿಗೆಗೆ ಬಂದರು? ಪ್ರಮುಖವಾಗಿ ಸರ್ವಾಧಿಕಾರಿಗಳು ಯಾವ ರೀತಿ ಏಳಿಗೆಗೆ ಬಂದು ಅಂತಂತಂದರೆ ಈ ಒಂದು ಸರ್ವಾಧಿಕಾರಿಗಳು ಇಟಲಿಯಲ್ಲಿ ಬೆನಿಟೋ ಮುಸೋಲಿನಿ, ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಮತ್ತು ಜಪಾನ್ನಲ್ಲಿ ಟೋಜೋ ಅವರ ನೇತೃತ್ವದಲ್ಲಿ ಸರ್ವಾಧಿಕಾರತ್ವದ ಬೆಳವಣಿಗೆ ಯುದ್ಧಕ್ಕೆ ಮತ್ತೊಂದು ಕಾರಣವಾಯಿತು. ಅವರೆಲ್ಲರೂ ಯುದ್ಧವನ್ನು ವೈಭವೀಕರಿಸಿದರು. ಮುಸೋಲಿನಿ ಪ್ರಾಚೀನ ರೋಮಿನ ವೈಭವವನ್ನು ಮರುಸ್ಥಾಪಿಸುವ ಸಲುವಾಗಿ ಇಟಲಿಯಲ್ಲಿ ಸೈನಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿದನು. ಅದೇ ರೀತಿಯಾಗಿ ಮುಂದೆ ಇಟಲಿ, ಜರ್ಮನಿ, ಜಪಾನ್ ಸೇರಿಕೊಂಡು 1937ರಲ್ಲಿ ರೋಮ್, ಬರ್ಲಿನ್, ಟೋಕಿಯೋ ಆಕ್ಸಿಸ್ ಒಪ್ಪಂದ ಮಾಡಿಕೊಂಡವು. ಇದು ಜಗತ್ತಿನ ಶಾಂತಿಗೆ ಅಪಾಯ ತಂದೊಡ್ಡಿತು. ನಂತರ ಸೋವಿಯತ್ ಒಕ್ಕೂಟದಲ್ಲಿ ಜೋಸೆಫ್ ಸ್ಟಾಲಿನ್ ನೇತೃತ್ವದಲ್ಲಿ ಸರ್ವಾಧಿಕಾರ ಸ್ಥಾಪನೆಯಾಯಿತು. ಹಿಟ್ಲರ್ ಸರ್ವಾಧಿಕಾರವನ್ನು ಒಲುತ್ತಿತ್ತು. ಹಿಟ್ಲರ್ನಂತೆಯೇ ಸ್ಟಾಲಿನ್ ಸಹ ವಿರೋಧಿಗಳು ನಿರ್ದಯವಾಗಿ ಕೊಲೆಗೈದನು. ವಸಾಹತು ಮತ್ತು ವಾಣಿಜ್ಯ ಪೈಪೋಟಿ ಎರಡನೇ ಜಾಗತಿಕ ಯುದ್ಧಕ್ಕೆ ಮತ್ತೊಂದು ಕಾರಣವಾಯಿತು. ಇದೊಂದು ರೀತಿಯಲ್ಲಿ ಆರ್ಥಿಕ ರಾಷ್ಟ್ರೀಯತೆಯಾಗಿತ್ತು. ಕಚ್ಚಾ ವಸ್ತುಗಳಿಗಾಗಿ, ಸಿದ್ಧ ವಸ್ತುಗಳ ಮಾರುಕಟ್ಟೆಗಾಗಿ, ಹೆಚ್ಚಿನ ಜನಸಂಖ್ಯೆಗೆ ವಸಾಹತುಗಳಿಗಾಗಿ ನಡೆದ ಹೋರಾಟವಾಗಿತ್ತು. ಮೊದಲನೇ ಜಾಗತಿಕ ಯುದ್ಧದ ನಂತರ ಇಟಲಿ, ಜರ್ಮನಿ, ಜಪಾನ್ ರಾಷ್ಟ್ರಗಳು ಅತೃಪ್ತಗೊಂಡವು. ಈ ರಾಷ್ಟ್ರಗಳ ಸಂಪನ್ಮೂಲಗಳ ಕೊರತೆ ಇತ್ತು. ಇದರ ಜೊತೆಗೆ ಆರ್ಥಿಕ ಮಹಾಮುಗ್ಗಟ್ಟು ರಾಷ್ಟ್ರಗಳ ಆರ್ಥಿಕ ಪರಿಸ್ಥಿತಿಯ ಮೇಲೆ ದುಷ್ಪರಿಣಾಮ ಉಂಟು ಮಾಡಿತು. ಕಚ್ಚಾ ಪದಾರ್ಥಗಳ ಕೊರತೆ ಮತ್ತು ಸಿದ್ಧವಸ್ತುಗಳಿಗೆ ಮಾರುಕಟ್ಟೆಗಳ ಅಭಾವ ಉಂಟಾಗಿ ಆರ್ಥಿಕ ದುಸ್ಥಿತಿ ಉಂಟಾಯಿತು. ಇಂತಹ ಪರಿಸ್ಥಿತಿಯಲ್ಲಿ ಇಟಲಿ, ಜರ್ಮನಿ, ಜಪಾನ್ಗಳು ಒಂದಾಗಿ ಅತಿ ಉಗ್ರ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಿದವು. ಅದೇ ರೀತಿಯಾಗಿ ಈ ಒಂದು ಇದರಲ್ಲಿ ದ ಕಾಲೋನಿಯಲ್ ಆ್ಯಂಡ್ ದ ಕಮರ್ಷಿಯಲ್ ರೈವರ್ಲಿ. ಅನದರ್ ಕಾಸಸ್ ಫಾರ್ ದ ವಾರ್ ವಾಸ್ colonial and the commercial rivalry. It was the economic nationalism. It was the struggle from raw materials markets for their products and the colonials for access population. After the First World War,
Italy, Germany, and Japan were the not satisfied. All these countries were the poor in the natural resources. Added this, the great also affected the economics these countries, the non availability for raw materials and the from markets for manufactured goods created the feeling in the economic under the conditions. Italy, Germany, and Japan came together and the upon the aggression. ನೆಕ್ಸ್ಟ್ ಪಾಯಿಂಟ್ ನಿಮಗೆ ಫೇಲ್ಯೂರ್ ಆಫ್ ದ ಲೀಗ್ ಆಫ್ ನೇಷನ್ಸ್. ಫೇಲ್ಯೂರ್ ಆಫ್ ದ ಲೀಗ್ ಆಫ್ ನೇಷನ್ಸ್ ಅಂತಂದರೆ ಕನ್ನಡದಲ್ಲಿ ರಾಷ್ಟ್ರ ಸಂಘದ ವಿಫಲತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಕಾಸಸಲ್ಲಿ ಪಾಯಿಂಟ್ ನಂಬರ್ 5 ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.